ಕರ್ನಾಟಕ ಚರ್ಮ ಲೈಂಗಿಕ ಮತ್ತು ಕುಷ್ಠರೋಗ ತಜ್ಞ ವೈದ್ಯರ ಸಂಘ ಕರ್ನಾಟಕದ ಘಟಕದ ವತಿಯಿಂದ ವಿಶ್ವ ತೊನ್ನು ರೋಗ ದಿನಾಚರಣೆ ಆಚರಿಸಲಾಯಿತು. ಎಸ್ಐ ಆಸ್ಪತ್ರೆಯ ಆವರಣದಲ್ಲಿ ವೈದ್ಯಕೀಯ ಸಿಬ್ಬಂದಿ ತೊನ್ನು ರೋಗ ಮಾರಕ ರೋಗವಲ್ಲ, ಮಾರಣಾಂತಿಕ ಕಾಯಿಲೆ ಅಲ್ಲವೇ ಅಲ್ಲ, ಇದನ್ನು ಸಹಜವಾಗಿ ಚಿಕಿತ್ಸೆ ಮೂಲಕ ಗುಣಪಡಿಸುವ ಸೌಲಭ್ಯವಿದೆ, ಯಾರೂ ತೊನ್ನು ರೋಗದಿಂದ ಮಾನಸಿಕವಾಗಿ ವಿಚಲಿತರಾಗುವ ಅವಶ್ಯಕತೆ ಇಲ್ಲ ಎಂಬ ಜಾಗೃತಿ ಮೂಡಿಸುವ ನಾಟಕ ಪ್ರದರ್ಶಿಸಲಾಯಿತು. ತೊನ್ನು ರೋಗ ಜಾಗೃತಿ ಕಾರ್ಯಕ್ರಮದಲ್ಲಿ ಚರ್ಮ ರೋಗ ವಿಭಾಗದ ತಜ್ಞರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್, ಇಎಸ್ಐ ಮಾದರಿ ಆಸ್ಪತ್ರೆಯ ಅಧ್ಯಕ್ಷರಾದ ಥಾಮಸ್ ಪ್ರಸನ್ನರಾಜ್, ಡಾಕ್ಟರ್ ಚೇತನ್, ಡಾಕ್ಟರ್ ಬಿಂದು, ಶ್ರೀ ಡಾಕ್ಟರ್ ಭಾವನಾ, ಡಾಕ್ಟರ್ ಚರಣ್ ಸೇರಿದಂತೆ ನೂರಾರು ಜನ ಸಾರ್ವಜನಿಕರು ಭಾಗವಹಿಸಿದ್ದರು. 25 ವಿಶ್ವ ತೊನ್ನು ರೋಗ ದಿನ, ವರ್ಲ್ಡ್ ವಿಟಿಲಿಗೋ ಡೇ ಅಂತ ಆಚರಿಸ್ತೀವಿ. ಮುಖ್ಯ ಕಾರಣ ಏನಂದರೆ 2011ರಲ್ಲಿ ಕಿಂಗ್ ಆಫ್ ಪಾಪ್ ಅಂತ ಏನಿರುತ್ತೆ ಮೈಕಲ್ ಜಾಕ್ಸನ್ ಅವ್ರು ಸತ್ತ ದಿನ. ಅವ್ರಿಗೂ ವಿಟಿಲಿಗೋ ಕಾಯಿಲೆ ಇತ್ತು. ವಿಟಿಲಿಗೋ ಕಾಯಿಲೆ ಚಿಕ್ಕ ವಯಸ್ಸಲ್ಲಿದ್ದು ಕೂಡ ಅವ್ರು ಯಾವ ರೀತಿ ಎಷ್ಟು ಪಾಪ್ಯುಲರ್ ಆದರು, ಫೇಮಸ್ ಆದರು ಅಂತ ಎಲ್ಲರಿಗೂ ಗೊತ್ತು. ಮೇನ್ ಉದ್ದೇಶ ಏನಂದರೆ ಇದು ಎಲ್ಲರಿಗೂ ಜನರು ಈ ತೊನ್ನು ರೋಗ ಅನ್ನೋದು ಯಾವುದೋ ಪಾಪದಿಂದ, ನಾಗದೋಷದಿಂದ, ಇಲ್ಲ ಬೇರೆ ಏನೋ ಯಾವುದೋ ಜನರಲ್ಲಿ ಇದಾಗಿರೋದು ಅಂತ ಎಲ್ಲ ತಿಳ್ಕೊಂಡಿರ್ತಾರೆ. ಆ ಥರ ಯಾವುದೂ ಇಲ್ಲ. ಈಗ ತೊನ್ನು ರೋಗಿಗಳಿಗಿದ ತಾರತಮ್ಯ ಇರ್ಬೋದು, ತಪ್ಪು ತಿಳುವಳಿಕೆ ಮತ್ತು ಅವ್ರನ್ನ ಮೂಢನಂಬಿಕೆಗಳು ಅದೆಲ್ಲ ಹೋಗಲಾಡಿಸೋದಕ್ಕೆ ಇದು ವಿಶ್ವವಿಡೀ ಮಾಡೋಂಥದ್ದು. ಇದು ಬರೀ ಬೆಂಗಳೂರು ಇಂಡಿಯಾದಲ್ಲ, ಇಡೀ ವಿಶ್ವವಿಡೀ ಜೂನ್ 25 ತೊನ್ನು ರೋಗಿಗಳಿಗೆ ಒಂದು ಜಾಗೃತಿ ಮೂಡಿಸೋದಕ್ಕೆ ವರ್ಲ್ಡ್ ವೈಡ್ ಮಾಡೋವಂಥ ಒಂದು ಪ್ರೋಗ್ರಾಮ್. ಇದರಲ್ಲಿ ಮುಖ್ಯವಾಗಿ ಏನು ಹೇಳ್ತೀವಿ ಅಂದರೆ, ಈಗ ತೊನ್ನು ರೋಗ ಅನ್ನೋದು ಸಾಂಕ್ರಾಮಿಕ ರೋಗ ಅಲ್ಲ, ಒಬ್ಬರಿಂದ ಒಬ್ರಿಗೆ ಹರಡೋಂಥದ್ದಲ್ಲ. ಮತ್ತು ಅದೀಗ ಸುಮಾರು ಜನಕ್ಕೆ ಏನಿದೆ ಅಂದರೆ, ತೊನ್ನು ರೋಗಿ ಬಂದವ್ರಿಗೆ ಹೆಂಗೆ ಮದುವೆ, ಈಗ ತಾನೇ ನೀವು ಆಗ್ತಿರೋದು ನೋಡಿ, ಮದುವೆ ಆಗ್ಬೋದಾ ಬೇಡವಾ ಅಂತ ತುಂಬ ಇರುತ್ತೆ. ಇದು ಬರೀ ರೋಗಿಗಳಿಗಲ್ಲ, ಅವ್ರ ದೊಡ್ಡಪ್ಪ ಇಲ್ಲ ಮಾವ ಯಾರೋ ಒಬ್ಬರು ದೂರದ ರಿಲೇಟಿವ್ ಒಬ್ಬರಿಗೆ ಪ್ಯಾಚ್ ಇದ್ದರೆ ಅದನ್ನು ಬಂದು ನಮ್ಗೆ ಕೇಳ್ತಾರೆ, ಈ ಥರ ಹಿಂಗಿದೆ, ನಾವು ಮದುವೆ ಆಗ್ಬೋದಾ, ನಮ್ಗೆ ಬರುತ್ತಾ. ಆ ಥರ ಎಲ್ಲ ಏನಿಲ್ಲ, ಆರಾಮಾಗಿ ಮದುವೆ ಆಗ್ಬೋದು ಒಂದು. ಮತ್ತು ಈಗ ಮೊದಲು ಕಂಪೇರ್ ಮಾಡಿದ್ರೆ ಈಗ ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳು ಬಂದಿದೆ. ಇದಕ್ಕೆ ಹೊಸ ಥರ ಟ್ರೀಟ್ಮೆಂಟ್ಗಳು ಅಂದರೆ ಈಗ ನಾವು ಜಾಕ್ ಇನ್ಹಿಬಿಟರ್ಸ್ ಅಂತ ಹೇಳ್ತೀವಿ. ಮತ್ತು ಕೆಲವು ಇದಕ್ಕೇನಾಗುತ್ತೆ, ಇದು ಯಾವುದು ವರ್ಕ್ ಆಗಲ್ಲ ಅಂದರೆ ಸರ್ಜಿಕಲ್ ಟ್ರೀಟ್ಮೆಂಟ್, ಶಸ್ತ್ರಚಿಕಿತ್ಸೆ ಕೂಡ ಇದೆ. ಮೆಲನೋಸೈಕ್ಸಲ್ ಕಲ್ಚರ್, ಸ್ಕಿನ್ ಗ್ರಾಫ್ಟಿಂಗ್ ಎಲ್ಲ ಮಾಡೋ ಇದಿದೆ. ಇದೆಲ್ಲ ಜನರಿಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಇದೆ. ಡಾಕ್ಟರ್ ಗಿರೀಶ್, ಸೀನಿಯರ್ ಸ್ಕಿನ್ ಸ್ಪೆಷಲಿಸ್ಟ್, ಇಎಸ್ಐ ಹಾಸ್ಪಿಟಲ್. ಈ ಟ್ರೀಟ್ಮೆಂಟ್ಗಳದ್ದು ಅಬ್ಜೆಕ್ಟಿವ್ ಏನಂದರೆ ಕಾಸ್ಮೆಟಿಕ್ ರೀಸನ್ ಅಷ್ಟೇ. ಇದೊಂದು ಕಾಯಿಲೆ ವಾಸಿ ಮಾಡಬೇಕು ಅಂತೇನಿಲ್ಲ, ಕಾಸ್ಮೆಟಿಕ್ ರೀಸನ್ಸ್ ಅಷ್ಟೇ. ಅಂದರೆ ಆ ಪ್ಯಾಚಸ್ ಥರ ಕಾಣಿಸ್ದೇ ಇರಲಿ ಅಂತ ಮಾಡೋ ಚಿಕಿತ್ಸೆ. ಬೆಂಗಳೂರು ಜ್ಞಾನ ಬರ್ತೀವಿ ನಿಮ್ಮಲ್ಲಿ. ನಾನು ಇಲ್ಲಿ 4 ರಿಂದ 5 ದಿವಸ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ. ಒಂದು ನನ್ನ ಸೋರೆಸಿಸ್ ಇತ್ತು, ಸೋರೆಸಿಸ್ ಪ್ಯಾಚಸ್ ಎಲ್ಲೆಲ್ಲಿತ್ತು ವಿಟಿಲಿಗೋ ಬಂತು. ಬಟ್ ಸ್ವಲ್ಪ ಸ್ಟಾರ್ಟಿಂಗ್ ನನಗೆ ತುಂಬ ತೊಂದರೆ ಇತ್ತು. ESನಲ್ಲಿ ನಾನು ಏನು ಟ್ರೀಟ್ಮೆಂಟ್ ತೊಗೊಂಡೆ, ಅವತ್ತು ಗಿರೀಶ್ ಡಾಕ್ಟ್ರಿಂದ ಇಟ್ಕೊಂಡು ಇವತ್ತು ಚೇತನ್ ಕುಮಾರ್ ಡಾಕ್ಟರ್ ಇದ್ದಾರೆ, ಅವರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು. ಇವಾಗ ನನಗೆ ಕಿರಿಯೋದಾಗಲಿ ಅಥವಾ ಇನ್ನೊಬ್ಬರಿಂದ ಮತ್ತೊಬ್ಬರು ಹರಡೋದಾಗಲಿ ಅದ್ಯಾವುದೂ ಇಲ್ಲ. ಜನ ಏನು ತುಂಬ ಮೂಢನಂಬಿಕೆ ಏನು ಇದೆ ಅಂತಂದರೆ, ಈ ಮೊನ್ನೆ ಇದೆ ಕರ್ನಾಟಕದ ಕೆಲವು ಜಿಲ್ಲೆಯಲ್ಲಿ ಒಂದು 10 ರಿಂದ 12 ಹೆಣ್ಣುಗಳನ್ನ ಈಚೆ ತೆಗೆದು ಸುಟ್ಟಾಕಿದ್ರಂತೆ. ಯಾಕೆಂದರೆ ಅವ್ರು ವಿಟಿಲಿಗೋ ಹೋಯ್ತಂತೆ. ವಿಟಿಲಿಗೋ ಅದು ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ, ಅಥವಾ ಭೂಮಿದ ತಗೊಂಡು ಸುಟ್ಟರೆ ಅದು ಮಳೆ ಬರುತ್ತೆ, ಅದಿದ್ದಂತ ಅದು ಯಾವುದೋ ರೀಸನ್, ಅದೆಲ್ಲ ಮೂಢನಂಬಿಕೆ. ನಾವೇನು ಸರಿಯಾದ ಕ್ರಮದಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ವಾಸಿ ಆಗುತ್ತೆ. ನನಗೆ ಜಾಸ್ತಿ ಇತ್ತು, ಇವಾಗ 50% ಕಡಿಮೆ ಆಗಿದೆ. ಚೇತನ್ ಕುಮಾರ್ ಸರ್ ಮತ್ತು ಗಿರೀಶ್ ಡಾಕ್ಟರ್ ಸರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಚೆನ್ನಾಗಿದ್ದೀನಿ, ಸುಖವಾಗಿ ಸಂತೋಷ ನಾರ್ಮಲ್ ಲೈಫ್ ಬದುಕ್ತೇನೆ.